I told you in Matthew 7 he spoke about the wise man and the foolish man. ಮತ್ತಾಯ 7ರಲ್ಲಿ ನಾವು ನೋಡಿದೆವು ಒಬ್ಬ ಬುದ್ಧಿಹೀನನು ಜ್ಞಾನವಂತನ ಬಗ್ಗೆ. Matthew 7:24. 7:24ರಲ್ಲಿ the one who hears my words and does them. ನನ್ನ ವಾಕ್ಯಗಳನ್ನು ಕೇಳಿ ಅದನ್ನ ಮಾಡುವಂತ. We read in Proverbs 8 that we must wait at his gates every day to get that wisdom. ಜ್ಞಾನೋಕ್ತಿ 8ರಲ್ಲಿ ನಾವು ನೋಡಿದೆವು ಆತನ ಬಾಗಿಲಲ್ಲಿ ಕಾಯ್ಕೊಂಡಿರಬೇಕು ಪ್ರತಿ ದಿವಸ ಆತನ ಜ್ಞಾನಕ್ಕಾಗಿ ಅಂತ. I want to ask you, ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, how many of you would like to go to somebody's door every day and ask for money? ನೀವು ಹೀಗೆ ಯೋಚನೆ ಮಾಡಿ, ನೀವು ಪ್ರತಿ ದಿವಸ ಒಬ್ಬರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಹಣವನ್ನು ಕೇಳಬೇಕು ಅಂತ. Not to borrow, ಅದು ನೀವು ಸಾಲವಾಗಿ ತಗೊಳ್ಳೋದಲ್ಲ, as a gift, ಒಂದು ವರವಾಗಿ, ದಾನವಾಗಿ. Please give me some money as a gift. ನನಗೆ ಒಂದು ದಾನವಾಗಿ ಸ್ವಲ್ಪ ಹಣ ಕೊಡು. Will you do that? ನೀವು ಮಾಡ್ತೀರಾ ಹಾಗೆ? Will you go to somebody's house even once? ನೀವು ಒಂದು ಸಲ ಆದರೂ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? Will you go every day? ಪ್ರತಿ ದಿವಸ ನೀವು ಹೋಗ್ತೀರಾ? We've got a dignity. ನಮಗೆ ಒಂದು ಔದಾರ್ಯ ಇದೆ, ಒಂದು ಗೌರವ ಇದೆ. I will not go like that. ನಾನು ಹಾಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. But have you seen people in India do that? ನೀವು ಭಾರತದಲ್ಲಿ ನೋಡಿದಿರಾ ಬಹಳಷ್ಟು ಜನ ಹಾಗೆ ಮಾಡ್ತಾರೆ. Who does that? ಯಾರು ಮಾಡ್ತಾರೆ ಹಾಗೆ? Beggars. ಭಿಕ್ಷಕರು. They are not ashamed. ಅವರಿಗೆ ಅವಮಾನ ಆಗೋದಿಲ್ಲ. They come every day. ಪ್ರತಿ ದಿವಸ ಅವರು ಬರ್ತಾರೆ. And if you're a generous person, they'll come every day to your house. ನೀವು ಒಬ್ಬ ಉದಾರವಾದ ಮನುಷ್ಯನಾಗಿದ್ರೆ ಪ್ರತಿ ದಿವಸ ಬರ್ತಾರೆ. So you ask them, where is the 10 rupees I gave you yesterday? ನಾನು ನಿನ್ನೆ 10 ರೂಪಾಯಿ ಕೊಟ್ಟನಲ್ಲ, ಅದೇನಾಯ್ತಪ್ಪ ಅಂತ ಕೇಳಿದ್ರೆ, say, oh sir, that is finished yesterday. I bought food, there's nothing left. ಸ್ವಾಮಿ, ನಾನು ನಿನ್ನೆ ಆಹಾರ ತಗೊಂಡೆ, ಅದು ಖಾಲಿ ಆಗಿಬಿಡ್ತು ಅಂತ ಹೇಳ್ತಾರೆ. And if you give me today, sir, I'll come tomorrow also. ಸ್ವಾಮಿ, ಇವತ್ತು ಕೊಟ್ಟರೆ ನನಗೆ ಸಹಾಯ, ಆದರೆ ನಾಳೆ ಕೂಡ ಬರ್ತೀನಿ ನಾನು. You say to that beggar, you're not ashamed to keep on coming like this? ನೀವು ಹೇಳ್ತೀರಾ ಭಿಕ್ಷಕನಿಗೆ, ನಿನಗೆ ನಾಚಿಕೆ ಆಗೋದಿಲ್ವಾ ಪ್ರತಿ ದಿವಸ ಬರ್ತೀಯ? No sir, I'm not ashamed. ಇಲ್ಲ ಸ್ವಾಮಿ, ನನಗೆ ನಾಚಿಕೆ ಆಗೋದಿಲ್ಲ. I'm not a rich man. ಯಾಕಂದ್ರೆ ನಾನು ಶ್ರೀಮಂತನಲ್ಲ. I'm a beggar. ನಾನು ಭಿಕ್ಷುಕ. When you are willing to go to God like that, you will become spiritually rich. ನೀವು ಹಾಗೆ ದೇವರ ಬಳಿಯಲ್ಲಿ ಹೋದರೆ ಪ್ರತಿ ದಿವಸ ನೀವು ಶ್ರೀಮಂತರಾಗ್ತೀರಿ. Like that beggar. ಆ ಭಿಕ್ಷಕನ ತರ. We don't go to men. ನಾವು ಮನುಷ್ಯರ ಹತ್ರ ಹೋಗಲ್ಲ. But we can go to God's gates. ಆದರೆ ದೇವರ ಬಾಗಿಲಿನ ಬಳಿಗೆ ಹೋಗಬಹುದು. Lord, ಕರ್ತನೇ, I'm a beggar spiritually. ನಾನು ಆತ್ಮಿಕವಾಗಿ ಬಡವನಾಗಿದ್ದೇನೆ. Why don't we go like that? ಯಾಕೆ ನಾವು ಹೋಗಲ್ಲ ಹಾಗೆ? Because we think, I'm okay, I don't need to go to God. I've got enough wisdom to run my life. ನಾವು ಯಾಕೆ ಹೋಗಲ್ಲ ಅಂದ್ರೆ, ನನಗೆ ಪರವಾಗಿಲ್ಲ, ನನಗೆ ಬಹಳಷ್ಟು ಜ್ಞಾನ ಇದೆ, ನನ್ನ ಜೀವಿತ. And that is why your life and your home are in such a mess. ಅದರಿಂದ ಈ ಪ್ರಸ್ತುತ ಸ್ಥಿತಿ ಇದೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ. That's why you have so many problems you cannot solve. ನಿಮಗೆ ಅದರಿಂದ ಬಹಳಷ್ಟು ಸಮಸ್ಯೆ ಇದೆ, ನಿಮಗೆ ಅದನ್ನ ತೀರಿಸಲಿಕ್ಕೆ ಸರಿ ಮಾಡಿ. That's why you don't grow spiritually. ಅದರಿಂದ ನೀವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿಲ್ಲ. That's why you have so many problems with your children. ನಿಮ್ಮ ಮಕ್ಕಳ ಜೊತೆ ಹೆಚ್ಚು ಸಮಸ್ಯೆ ಇರೋದು ಅದರಿಂದ. Because you're too proud to go to God like a beggar every day. ಪ್ರತಿ ದಿವಸ ದೇವರ ಬಳಿ ಒಬ್ಬ ಭಿಕ್ಷಕನಂತೆ ದೇವರ ಬಳಿ ಹೋಗದೇ ಇರೋದ್ರಿಂದ ಈ ಕಾರಣ. What shall I say to you? ಏನು ಹೇಳಿ? My dear brother sister, ನಮ್ಮ ಸಹೋದರ, humble yourself. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿ. Never beg from man. ಮನುಷ್ಯನಲ್ಲಿ ಭಿಕ್ಷೆ ಬೇಡೋದು ಬೇಕಾಗಿಲ್ಲ. I have never in my life begged or borrowed from man. ಮನುಷ್ಯನಿಂದ ಭಿಕ್ಷೆ ಆಗಲಿ ಸಾಲವಾಗಲಿ ಯಾವತ್ತೂ ಕೇಳಿಲ್ಲ. Why? ಯಾಕೆ? Because I have a heavenly father. ಯಾಕೆಂದ್ರೆ ನನಗೆ ಪರಲೋಕ ತಂದೆ ಇದ್ದಾರೆ. Oh, if I didn't have a heavenly father, then I have to go to man because there are so many needs on this earth. ನನಗೆ ಪರಲೋಕ ತಂದೆ ಇಲ್ಲ ಅಂದಿದ್ರೆ ನಾನು ಮನುಷ್ಯನ ಬಳಿ ಹೋಗಬೇಕಾಗಿತ್ತು. It's a wonderful thing to know God is your father. ಇದು ದೇವರನ್ನ ತಂದೆಯಾಗಿ, ಸ್ವಂತ ತಂದೆಯಾಗಿ ತಿಳ್ಕೊಳ್ಳೋದು ಬಹಳ ಅದ್ಭುತವಾದ. One of the wonderful things of making Jesus Lord of your life. When you make Jesus Lord of your life, ನಿಮ್ಮ ಜೀವಿತದಲ್ಲಿ ಯೇಸುವನ್ನು ನಿಮ್ಮ ಕರ್ತನಾಗಿ ಮಾಡಿಕೊಳ್ಳೋದು ಬಹಳ ಅದ್ಭುತವಾದ ವಿಷಯ. God becomes your father. ಆವಾಗ ಪರಲೋಕ ದೇವರು ನಿಮ್ಮ ತಂದೆ ಆಗ್ತಾರೆ. I'll tell you somebody else, not a beggar, somebody else who is not ashamed to every day go and ask for something. ನಾನು ಇನ್ನೊಬ್ಬ ಭಿಕ್ಷಕನಲ್ಲ, ಇನ್ನೊಬ್ಬನ ಬಗ್ಗೆ ಹೇಳ್ತೀನಿ, ದೇವರ ಬಳಿ ಪ್ರತಿ ದಿವಸ ಹೋಗುವಂತ. Who is not to God, to man. ಮನುಷ್ಯನ ಬಗ್ಗೆ ಬಳಿ. Who is the other person who keeps on going to man asking every day for something? ಮನುಷ್ಯನ ಬಳಿ ಪ್ರತಿ ದಿವಸ ಹೋಗುವಂತವನು ಯಾರು? One is beggar. ಮೊದಲನೇದಾಗಿ ಭಿಕ್ಷಕನು. The other is ಇನ್ನೊಬ್ಬ a child. ಮಗು. See how a child goes to mommy? ಮಗು ಹೇಗೆ ತಾಯಿಯ ಬಳಿ ಹೋಗುತ್ತೆ ನೋಡಿ. Every day. ಪ್ರತಿ ದಿವಸ. Give me some food. ನನಗೆ ಆಹಾರ ಕೊಡು. Give me this, give me that, morning till night, not once, many times. ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಸಲ ಅಲ್ಲ, ಬಹಳ ಸಲ ನನಗೆ ಅದು ಕೊಡು, ಇದು ಕೊಡು ಅಂತ ಹೋಗುತ್ತೆ ಮಗು. Jesus said, be like a little child if you want to enter God's kingdom. ಯೇಸು ಹೇಳಿದನು, ನೀನು ದೇವರ ರಾಜ್ಯ, ಪರಲೋಕ ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಈ ಮಗುವಿನಂತೆ ಆಗಬೇಕು ಅಂತ. Even though I've been a believer 53 years, I'm like a child before God. ನಾನು 53 ವರ್ಷ ವಿಶ್ವಾಸಿಯಾಗಿದ್ರೂ ದೇವರ ಮುಂದೆ ಒಂದು ಚಿಕ್ಕ ಮಗುವಿನಂತಿದ್ದೇನೆ. I say, Dad, I'm not ashamed to keep asking you again and again and again. ಅಪ್ಪ, ನಿನ್ನ ಹತ್ರ ಮತ್ತೆ ಕೇಳಲಿಕ್ಕೆ ನನಗೆ ನಾಚೆ ಆಗೋದಿಲ್ಲ ಸ್ವಾಮಿ. I need you every day. ನನಗೆ ನಿನ್ನ ಅವಶ್ಯಕತೆ ಇದೆ ಪ್ರತಿ ದಿವಸ. So many things. ಬಹಳ ವಿಷಯಗಳು. For small things, big things. ಚಿಕ್ಕದು, ದೊಡ್ಡದು. Earthly things. ಇಹಲೋಕದ ವಿಷಯಗಳು. Healing, ಗುಣ, money, ಹಣ. Not to become a millionaire, but for my earthly needs. ನಾನು ಬಹಳ ಶ್ರೀಮಂತನಾಗಬೇಕು ಅಂತ ಬಯಸೋದಿಲ್ಲ, ನನ್ನ ಅವಶ್ಯಕತೆ. If I have to preach God's word, God give me the word. ದೇವರೇ ಪ್ರಸಂಗ ಮಾಡಲಿಕ್ಕೆ, ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ನನಗೆ ವಾಕ್ಯ ಬೇಕಿದೆ. Jesus pictured it like a branch in a tree. ಯೇಸು ಒಂದು ಮರದ ಕೊಂಬೆಯಂತೆ ಚಿತ್ರಣ ಮಾಡಿದ್ರು. See, supposing nowadays you see a lot of mangoes hanging on a lot of trees nowadays. ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀರಿ ಮಾವಿನ ಮರಗಳಲ್ಲಿ ಮಾವು ತೂಗಾಡ್ತಾ ಇರೋದನ್ನ. And the mangoes don't grow on the tree, they grow on the branches. ಮಾವು ಬಂದು ಮರದ ಕೆಳಗಡೆ ಹುಟ್ಟೋದಿಲ್ಲ, ಮೇಲೆ ಕೊಂಬೆಗಳ ಮೇಲೆ ಬೆಳೆಯುತ್ತೆ. You go to this branch. ಈ ಒಂದು ಕೊಂಬೆಯ ಬಳಿ ಹೋಗಿ and say, how do you produce such wonderful mangoes? ಎಷ್ಟು ಒಳ್ಳೆ ಮಾವಿನ ಹಣ್ಣನ್ನ ಹೇಗೆ ಹುಟ್ಟಿಸ್ತೀಯ ಅಂತ. You know what the branch will say? ಆ ಒಂದು ಕೊಂಬೆ ಏನು ಹೇಳುತ್ತೆ ಗೊತ್ತಾ? I don't do anything. ನಾನು ಏನು ಮಾಡೋದಿಲ್ಲ. I just
stay in the tree and keep on receiving the sap, that liquid from the tree all the time. ನಾನು ಬೇರೆ ಏನು ಮಾಡೋದಿಲ್ಲ, ಈ ಮರಕ್ಕೆ ನಾನು ಅಂಟಿಕೊಂಡು ಅದರಿಂದ ಬರುವಂತ ಸತ್ವವನ್ನು ಪ್ರತಿ ದಿವಸ ಹೀರ್ತಾ And ಇರ್ತೀನಿ. the mangoes come. ಅಂದ್ರೆ ಅದರಿಂದ ಮಾವು ಬರುತ್ತೆ. And you ask the branch, is it a great struggle to produce these mangoes? ನೀವು ಆ ಕೊಂಬೆಗೆ ಕೇಳಿದ್ರೆ ಓ ಇದು ಬಹಳ ಕಷ್ಟದ ವಿಷಯನ ನೀನು ಮಾವನ್ನ ಬೆಳೆಸಲಿಕ್ಕೆ. No, ಇಲ್ಲ. I'm just resting in the tree. ನಾನು ಇದರಲ್ಲಿ ಪ್ರಶಾಂತವಾಗಿ ಹೊಂದ್ಕೊಂಡಿದ್ದೀನಿ, ನೆಲೆಗೊಂಡಿದ್ದೇನೆ. You know the real Christian life is not one of struggle. ನಿಮಗೆ ಗೊತ್ತಿದೆಯಾ ನಿಜವಾದ ಕ್ರೈಸ್ತ ಜೀವಿತ ಹೋರಾಡುವಂತದ್ದಲ್ಲ ಅಂತ? Some people think it is always a struggle to be a true disciple. ಒಬ್ಬ ಒಳ್ಳೆಯ ಶಿಷ್ಯನಾಗಿರ್ಲಿಕ್ಕೆ ನಾನು ಯಾವಾಗಲೂ ಹೋರಾಡ್ತಾ ಇರಬೇಕು, ಸೆಣದಾಡಬೇಕು ಅಂತ. That's not true. ಅದು ಸತ್ಯ ಅಲ್ಲ. That is an old covenant life. ಅದು ಒಂದು ಹಳೆ ಒಡಂಬಡಿಕೆಯ ಜೀವಿತ. See, Jesus said in Matthew 11, ಮತ್ತಾಯ 11ರಲ್ಲಿ ನಾವು ನೋಡ್ತೇವೆ, you know, he was speaking to people who were living under the law for 1500 years. 15,000 ವರ್ಷಗಳು ಆ ಒಂದು ಧರ್ಮಶಾಸ್ತ್ರದ ಕೆಳಗೆ ಜೀವಿಸಿದ ಜನರಿಗೆ ಮಾತಾಡ್ತಾ They did not know anything about the Holy Spirit's power or grace in the inner life. ಪವಿತ್ರಾತ್ಮನ ಜೀವಿತವಾಗಲಿ ಅವರ ಒಳ ಜೀವಿತದಲ್ಲಿರೋ ಕೃಪೆಯ ಬಗ್ಗೆ ಆಗಲಿ ಅವರಿಗೆ They were ಗೊತ್ತಿರಲಿಲ್ಲ. struggling to keep the 10 commandments. ಅವರು ದಶಾಜ್ಞೆಯನ್ನ ವಿಧೇಯರಾಗಲಿಕ್ಕೆ ಅವರು ಕಷ್ಟಪಡ್ತಾ ಇದ್ರು. And Jesus said to them in Matthew 11:28, ಮತ್ತಾಯ 11:28ರಲ್ಲಿ ಹೀಗೆ ಹೇಳಿದ್ರು, all of you who are struggling like this and burdened down, come to me, I'll give you rest. ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ Just ಕೊಡ್ತೀನಿ. like that branch in the tree. Do you find a branch struggling? No, it is at rest in the tree. ನೀವು ಒಂದು ಕೊಂಬೆ ಸೆಣದಾಡೋದನ್ನ ಹೋರಾಡೋದನ್ನ ನೋಡ್ತೀರಾ ನೀವು, ಅದು ಬಹಳ ವಿಶ್ರಾಂತಿಯಿಂದ ಇದೆ. It is because you are under law that you are struggling. ಯಾಕೆಂದ್ರೆ ನೀವು ಒಂದು ನಿಯಮ ಅಥವಾ ಧರ್ಮಶಾಸ್ತ್ರದ ಕೆಳಗಡೆ ಇದ್ದೀರಾ, ಅದರಿಂದ ಕಷ್ಟಪಡ್ತಾ Get ಇದ್ದೀರಾ. rid of that in verse 29. Take my yoke upon you. ಅದನ್ನ ಬಿಟ್ಟು ನೀವು ನನ್ನ ಭಾರವನ್ನ ಎತ್ತುಕೊಳ್ಳಿ. And then you will find rest, he says again in verse 29. 29ನೇ ವಚನದಲ್ಲಿ ಮತ್ತೆ ಹೇಳ್ತಾರೆ, ನಿಮಗೆ ವಿಶ್ರಾಂತಿ ಸಿಗುವುದು ಅಂತ. My yoke is easy, verse 30. My burden is light. ಯಾಕೆ ಅಂದ್ರೆ ನನ್ನ ಹೊರೆ ನೊಗ ಬಹಳ ಹಗುರವಾದದ್ದು ಅಂತ ಹೇಳಿ. How many of you can say that? For me, the Christian life has become easy. ಎಷ್ಟು ಜನ ನಮ್ಮಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ, ನನಗೆ ಕ್ರಿಸ್ತಿಯ ಜೀವಿತ ಅನ್ನೋದು ಬಹಳ ವಿಶ್ರಾಂತಿಯಿಂದ ಇದೆ? Isn't that the word there in your Bible? Easy? ಇಲ್ಲಿ ಇದೆಯಾ ನಿಮ್ಮ ಸತ್ಯವೇದದಲ್ಲಿ ಇದು ಹೌರವಾದದ್ದು ಅಂತ? It's very pleasant. ಇದು ಈ ನೊಗವು ಮೃದುವಾದದ್ದು In ಅಂತ. the margin it says pleasant. ಇಲ್ಲಿ ಇಂಗ್ಲಿಷ್ನಲ್ಲಿ ಹೇಳುತ್ತೆ ಅದು ಬಹಳ ಸಂತೋಷಕರವಾದದ್ದು. The commandments are light, not heavy. ಇಲ್ಲಿ ದೇವರ ಹೊರೆಯು ಅಂದ್ರೆ ದೇವರ ನಿಯಮಗಳು, ಆಜ್ಞೆಗಳು ಹೌರವಾದದ್ದು ಅಂತ. I want to ask you a straight question. ನಾನು ನಿಮಗೆ ನೇರವಾದ ಪ್ರಶ್ನೆ ಕೇಳಿ, How many of you can honestly say, ನಿಮ್ಮಲ್ಲಿ ಎಷ್ಟು ಜನ ಪ್ರಾಮಾಣಿಕವಾಗಿ I ಹೇಳ್ತೀರಾ, have found the Christian life to be easy, ನಾನು ಕ್ರಿಸ್ತಿಯ ಜೀವಿತವನ್ನ ಬಹಳ ಸುಲಭ ಅನ್ನೋದನ್ನ ಕಂಡುಕೊಂಡಿದ್ದೀನಿ, enjoyable, ಬಹಳ ಸಂತೋಷಕರವಾದದ್ದು, pleasant, ಸಮಾಧಾನಕರವಾದದ್ದು, light, not heavy? ಹೌರವಾದದ್ದು, ಭಾರವಾಗಿರುವಂಥದ್ದಲ್ಲ. I think many of you can't say it. ಬಹಳಷ್ಟು ಜನರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. You listen to all these commandments and you say it's so heavy, it's difficult. ನೀವು ಬಹಳಷ್ಟು ಈ ಆಜ್ಞೆಗಳನ್ನ ಕೇಳಿ ಓ ಇದು ಬಹಳ ಕಷ್ಟ, ಭಾರವಾದದ್ದು ಅಂತ. In the beginning it's like that. ಪ್ರಾರಂಭದಲ್ಲಿ ಹಾಗೆ ಇರುತ್ತೆ. You go to a swimming pool or a river and see somebody who's just learning to swim. ನೀವು ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡುವಂಥ ಸ್ಥಳದಲ್ಲಿ ಹೋಗಿ ಅಥವಾ ಒಂದು ಕೆರೆಯಲ್ಲಿ ಹೋಗಿ ನೋಡಿ, ಒಬ್ಬ ಪ್ರಯತ್ನ ಮಾಡ್ತಾ ಇರೋನ್ನ, ಕಲಿತಾ ಇರೋನ್ನ, last 2-3 days he's learning for the first time how to swim. ಅವನು ಕಡೆ 2-3 ದಿವಸದಿಂದ ಕಲಿತಾ ಇದ್ದಾನೆ ಈಜುವುದು ಹೇಗೆ ಅಂತ. And you ask him, do you find swimming easy and enjoyable? ಆತನಿಗೆ ಹೋಗಿ ಕೇಳಿ, ನಿನಗೆ ಸಂತೋಷಕರವಾಗಿದೆಯಾ, ಬಹಳ ಸುಲಭವಾಗಿದೆಯಾ He ಈಜುವುದು? says, not at all. ಅಯ್ಯೋ ಇದು ಸಾಧ್ಯನೇ, It's so ಬಹಳ ಕಷ್ಟ. difficult. ಹೌದು ಇದು ಬಹಳ ಕಷ್ಟವಾದ. I'm always afraid I'll drown. ನಾನು ಯಾವಾಗಲೂ ಭಯ ಆಗುತ್ತೆ, ನಾನು ಮುಳುಗೋಗ್ಬಿಡ್ತೀನಿ ಅಂತ. I'm struggling and I'm afraid I'll drown. ನಾನು ಹೋರಾಡ್ತಾ ಇದ್ದೀನಿ, ನನಗೆ ಭಯ ಆಗ್ತಾ ಇದೆ, ಮುಳುಗ್ಬಿಡ್ತೀನಿ. Then you see another man who's been swimming for 25 years. ಇನ್ನೊಬ್ಬ ಮನುಷ್ಯನನ್ನು ನೋಡ್ತೀರಾ, 25 ವರ್ಷಗಳ ಕಾಲ ಅವನು ಈಜಾಡ್ತಾ ಇದ್ದಾನೆ. You see some of them lying flat on the back, almost sleeping on the water. ನಾವು ನೋಡ್ತೀವಿ ಕೆಲವರು ಹೀಗೆ ಮಲ್ಕೊಂಡು ಬಿಟ್ಟಿರ್ತಾರೆ ನೀರು ಮೇಲೆ, ಈಜೆ ಆಡದೆ. You ask him, ಆತನನ್ನ ಹೋಗಿ ಕೇಳಿ, you find the swimming very difficult and hard? ಈಜುವಂಥದ್ದು ಬಹಳ ಕಷ್ಟವಾಗಿದೆಯಾ, ಭಾರವಾಗಿದೆಯಾ ಅಂತ? No, he says, I just enjoy it. I like to come here every day and lie down in the water and read a book or something like that. ಆತ ಹೇಳ್ತಾನೆ, ಇಲ್ಲ ಇದು ಕಷ್ಟನೇ ಇಲ್ಲ, ಬಹಳ ಸುಲಭವಾಗಿದೆ, ನನಗೆ ಸಮಾಧಾನವಾಗಿದೆ, ಸಂತೋಷವಾಗಿದೆ, ನಾನು ಪ್ರತಿ ದಿವಸ ಬರ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. What a difference there is. ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. That is the difference between a person who has not understood how to live the Christian life and one who has understood it. ಇದು ಯಾವ ವ್ಯತ್ಯಾಸ ಅಂದ್ರೆ, ಒಬ್ಬ ಕ್ರೈಸ್ತಿಯ ಜೀವಿತ ಹೇಗೆ ಜೀವಿಸೋದು ಅಂತ ಗೊತ್ತಿರೋನು ಗೊತ್ತಿಲ್ಲದೆ ಇರೋನು ಮಧ್ಯೆ ಇರುವಂತ ವ್ಯತ್ಯಾಸ. There is a life of rest that God wants to bring us to. ದೇವರು ಒಂದು ವಿಶ್ರಾಂತಿಯ ಜೀವಿತಕ್ಕೆ ನಮ್ಮನ್ನು ತರಲಿಕ್ಕೆ ಬಯಸ್ತಾನೆ. And when you come there, victory over sin will be easy. Like that person overcoming gravity in the water, you will be able to overcome sin. ಇಲ್ಲಿ ಒಂದು ಜಯ ಜೀವಿತ, ಪಾಪದ ಮೇಲೆ ಜಯ ಜೀವಿತ ಬಹಳ ಸುಲಭ ಆಗುತ್ತೆ. ಹಾಗೆ ಈ ಮನುಷ್ಯ ಈಜುವಂತವನು ಗುರುತ್ವಾಕರ್ಷಣ ಶಕ್ತಿಯನ್ನ ಮೀರಿ ಈಜುತ್ತಾನೆ ಸುಲಭವಾಗಿ. Can you go and lie down in the water? ನೀವು ನೀರಿನ ಮೇಲೆ ಹಾಗೆ ಮಲ್ಕೊಳ್ಳಿಕ್ಕಾಗುತ್ತೆ? You'll go to the bottom. ನೀವು ಕೆಳಗಡೆ ಹೋಗ್ಬಿಡ್ತೀರಾ. How is that guy lying down flat on the back and just moving around so happily? ಹಾಗೆ ಅವನು ಬೆನ್ನಿನ ಮೇಲೆ ಮಲ್ಕೊಂಡು ಸರಾಗವಾಗಿ ಓಡಾಡ್ತಾ ಇದ್ದಾನೆ ನೀರಿನಲ್ಲಿ. He has learned the secret of how to swim on his back. ಹೇಗೆ ಅಂದ್ರೆ ಅವನು ಆ ಒಂದು ರಹಸ್ಯವನ್ನ ಕಂಡುಕೊಂಡಿದ್ದಾನೆ, ಹೇಗೆ ಬೆನ್ನಿನ ಮೇಲೆ ಈಜುವಂಥದ್ದು. And I want to tell you the same thing. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, There are a few Christians who have found that secret. ಕೆಲವೇ ಕ್ರೈಸ್ತರು ಈ ಒಂದು ರಹಸ್ಯವನ್ನ ಕಂಡುಕೊಂಡಿದ್ದಾರೆ. It is a life of rest. ಅದೇ ವಿಶ್ರಾಂತಿಯ ಜೀವಿತ. You cannot get it from a man.
ಅದನ್ನ ನೀವು ಮನುಷ್ಯನಿಂದ You ಪಡ್ಕೊಳ್ಳಿ. cannot get it from a conference. ನೀವು ಒಂದು ಕಾನ್ಫರೆನ್ಸ್ ನಿಂದ ಪಡ್ಕೊಳ್ಳಿ. You cannot get it from a book. ಒಂದು ಪುಸ್ತಕದಿಂದ ಪಡ್ಕೊಳ್ಳಿ. Jesus says, "Come to me." ಯೇಸು ಹೇಳಿದ್ರು, ನನ್ನ ಬಳಿಗೆ ಬನ್ನಿರಿ. Go to Jesus. ನೀವು ಯೇಸುವಿನ ಬಳಿಗೆ And ಹೋಗಿ, say, "Lord, bring me to this restful life that you promised." ಕರ್ತನೇ, ಈ ಒಂದು ವಿಶ್ರಾಂತಿಯ ಜೀವಿತಕ್ಕೆ ನನ್ನನ್ನು ನಡೆಸುವಂತ ಕೇಳಿ. To be honest, I find the Christian life to be such a struggle and a burden. ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಾನು ಕೂಡ ಈ ಒಂದು ಕ್ರಿಸ್ತಿಯ ಜೀವಿತ ಕಷ್ಟವಾಗಿ Then ಕಂಡುಕೊಂಡೆ. the invitation is for you. ಈ ಒಂದು ಆಮಂತ್ರಣ ನಿಮ್ಮೆಲ್ಲರಿಗೂ. Verse 28, all of you are struggling and find it a burden, come to me. ಯಾರಿಗೆ ಕಷ್ಟ ಆಗ್ತಾ ಇದೆ, ಹೊರೆಯಾಗಿದೆ, ಅವರೆಲ್ಲ ನನ್ನ ಬಳಿಗೆ ಬನ್ನಿ ಅಂತ Come, ಯೇಸು take my cross upon you. ನನ್ನ ಶಿಲುಬೆಯನ್ನು ನಿಮ್ಮ ಮೇಲೆ ಎತ್ಕೊಳ್ಳಿ. And I tell you, you will come to rest. ನಾನು ನಿಜವಾಗಿ ಹೇಳ್ತೀನಿ, ನೀವು ಈ ವಿಶ್ರಾಂತಿ ಜೀವಿತ. Don't believe the lie of the devil that the yoke of Jesus is heavy and it's a burdensome thing. ಸೈತಾನನು ಹೇಳುವಂತಹ ಸುಳ್ಳನ್ನು ನಂಬಬೇಡಿ. ಈ ಒಂದು ಕ್ರಿಸ್ತಿಯ ಜೀವಿತ ಭಾರವಾದದ್ದು, ಕಷ್ಟಕರವಾದದ್ದು. Don't say it's impossible. ನೀವು ಅಸಾಧ್ಯವಾದಂತ ಹೇಳಬೇಡಿ. You tell that person who's just learning to swim for 2-3 days. ಅವನು ಒಬ್ಬ ಪ್ರಾರಂಭದಲ್ಲಿ ಈಜುವನ್ನು ಕಲಿತಾ ಇರೋ ಮನುಷ್ಯನನ್ನು ನೋಡಿ, and you ask him, do you think one day you can just lie flat on the water and float around? ಅವನಿಗೆ ಹೇಳ್ತೀರಾ, ನೀನು ಬೆನ್ನಿನ ಮೇಲೆ ಮಲ್ಕೊಂಡು ನಿಜವಾಗಿ ತೇಲ್ತಾ ಹೋಗಬಹುದು ಅಂತ ಹೇಳಿದ್ರೆ, he'll say impossible. ಆತ ಹೇಳ್ತಾನೆ, ಇದು I don't believe such a thing is possible. ನಾನು ಅದು ನಂಬೋದಿಲ್ಲ, ಆ ಥರದ್ದು ಸಾಧ್ಯ ಅಂತ. Then you take him somewhere else and show him this other man who's floating on the water on his back. ಆತನನ್ನ ಕರ್ಕೊಂಡು ಹೋಗಿ ಇನ್ನೊಬ್ಬ ಮನುಷ್ಯನನ್ನ ಬೆನ್ನಿನ ಮೇಲೆ ಈಜುವಂತವನು, ತೇಲುವಂತವನ್ನ ತೋರಿಸಿದ್ರೆ, how does he do that? ಹಾಗೆ ಅವನು ಹೇಗೆ ಮಾಡ್ತಾನೆ? Maybe his body is lighter than mine, that's why he does it. ಅವನು ಹೇಳ್ತಾನೆ, ಅವನ ಶರೀರದ ತೂಕ ನನ್ನಿಂದ ಹಗುರವಾಗಿದೆ, ಅದಕ್ಕೆ ಮಾಡ್ತಾನೆ. That is the excuse Christians also make. ಕ್ರೈಸ್ತರು ಕೂಡ ಹಾಗೆ ಒಂದು, oh brother, you don't know, your temperament doesn't get angry, that is why you get victory. My temperament is so full of anger. ಸಹೋದರ, ನನ್ನ ಅನುಭವ ಆಗಿಲ್ಲ, ನಿಮಗೆ ಸರಾಗ ಆಗುತ್ತೆ ಸಿಟ್ಟಾಗದೆ ಇರಲಿಕ್ಕೆ, ಆದ್ರೆ ನೀವು ಹಾಗಿದ್ದೀರಾ, ಆದ್ರೆ ನಾನು ಹಾಗಿಲ್ಲ ಅಂತ. That's like saying that man's body is lighter, that's why he's floating. ಇದು ಹೇಗೆ ಅಂತಂದ್ರೆ, ಈ ಒಬ್ಬ ಈಜು ಕಲಿಯೋನು ಒಬ್ಬ ತೇಲವನ್ನು ನೋಡಿ ಅವನ ಶರೀರ ಹಗುರವಾದದ್ದು ಅಂತ ಹೇಳೋ ಹಾಗೆ. Why not be honest and say that man struggled and learned and you are too lazy to struggle and learn? That's why. ಯಾಕೆ ನಾವು ಪ್ರಾಮಾಣಿಕವಾಗಿ ಹೇಳಬಾರ್ದು, ಆತ ಕಷ್ಟಪಟ್ಟು ಅದನ್ನ ತೇಲಿಕ್ಕೆ ಕಲ್ತಿದ್ದಾನೆ, ನಾನು ಇನ್ನೂ ಕಲ್ತಿಲ್ಲ ಅಂತ. You're not determined to come to this life of victory. ನೀವು ಗಂಭೀರವಾಗಿ ಈ ಜಯ ಜೀವಿತಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಿ. You're happy with your defeated life. ನಿಮ್ಮ ಸೋಲಿನ ಜೀವಿತದಲ್ಲಿ ಸಂತೋಷವಾಗಿದ್ದೀರಾ. You're happy to stand at the edge of the river and just put your foot into the water. That's enough. ಒಂದು ಕಾಲುವೆಯ ತಡದಲ್ಲಿ ನಿಂತುಕೊಂಡು ನೀರು ಹಾಕಿ ನೀವು ಕಾಲಾಡಿಸಲಿಕ್ಕೆ ಮಾತ್ರ ಇಷ್ಟಪಡ್ತೀರಾ. You're not serious about learning how to swim. ನೀವು ಈಜಿನ ಕಲಿಲಿಕ್ಕೆ ಗಂಭೀರವಾಗಿಲ್ಲ. That's why even after 25 years you're still putting your foot in the water and you never learn how to swim. 25 ವರ್ಷ ಆದ್ರೂ ಇನ್ನೂ ಈಜಲಿಕ್ಕೆ ಕಲಿದೆ, ಕಾಲಿನಲ್ಲಿ ನೀರು ಹಾಕಿ, ನೀರನ್ನ ಕಾಲಿನಲ್ಲಿ ಹಾಕಿ ಆಡಿಸ್ತಾ. How that man learned in 2 years? ಹಾಗೆ ಆ ಮನುಷ್ಯ 2 ವರ್ಷದಲ್ಲೇ ಕಲ್ತ್ಕೊಂಡ್ಬಿಟ್ಟ. If you're wholehearted, you can also learn. ನೀವು ಪೂರ್ಣ ಹೃದಯದವರಾಗಿದ್ರೆ ನೀವು ಕೂಡ ಕಲಿಬಹುದು.